ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ವಿರುದ್ಧ. ರಾಜ್ಯ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಬೇಜವಾಬ್ದಾರಿ ನಡೆ, ಜೊತೆಗೆ ಹಾಸ್ಯಾಸ್ಪದ ನಡೆ. 10 ಗಂಟೆಗೆ ಅವರೇ ಸೆಷನ್ ಕರೆದು 10 ಗಂಟೆಗೆ ಪ್ರಶ್ನೋತ್ತರ ಇಟ್ಟು ರಾಜ್ಯಪಾಲರ ಭಾಷಣ ವಂದನಾರ್ಪಣೆ ಇಟ್ಟು ಅವರು ಇವತ್ತಲ್ಲಿ ಪ್ರತಿಭಟನೆ ಮಾಡಿ 11 ಗಂಟೆಗೆ ಇದು ತಮ್ಮ ಆಡಳಿತ ವೈಖರಿಗೆ ಅವರು ಹಿಡಿತಾರ ಕೈಗನ್ನಡಿ. ಇನ್ನು ಎರಡನೇದು VBG ರಾಮ್ಜಿ ಕಾಯ್ದೆ ಏನಿದೆ, ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆಗೊಂಡು ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದು ನೆಲದ ಕಾನೂನಾಗಿದೆ. ಆ ನೆಲದ ಕಾನೂನು ವಿರುದ್ಧ ನಾವು ಬೀದಿಗಿಳಿತೀವಿ ಅನ್ನೋದು ಇದು ಒಂದು ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ ಇದು. ಸೊ ಅದ್ರ ವಿರುದ್ಧ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ನಾನು ಭಾಳ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ದೀನಿ. ಎಷ್ಟು ಮಟ್ಟಿಗೆ ಸಮಂಜಸ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು ಬರಲೇಬೇಕು ಅಂತ ಆಗ್ರಹ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮಾಡ್ತಾ ಇರೋದು ಈಗಾಗಲೇ ಅಸೆಂಬ್ಲಿ ಮುಂದೆ ನಮ್ಮದೊಂದು ಪ್ರಸ್ತಾಪ ಇದೆ. ಅಬಕಾರಿ ಇಲಾಖೆಯ ಸಚಿವರು ಮಾಡಿರುವ ಒಂದು ಏನು ಪ್ರಕರಣ ಇದೆ ಆ ಕುರಿತು ಇದೆ. ಜೊತೆಗೆ ಬಳ್ಳಾರಿನಲ್ಲಿ ಏನು ಹಿಂದೆ ಬ್ಯಾನರ್ ಗಲಾಟೆ ಆಗಿತ್ತು, ಅದರ ನಂತರ ಇವಾಗ ಬೆಂಕಿ ಹಚ್ಚಿರೋ ಘಟನೆ ಇದೆ. ಜೊತೆಗೆ ಒಟ್ಟಾರೆ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ, ಆಗದೇ ಇರೋರ ವಿರುದ್ಧ ಏನೇನು ಕ್ರಮ ಕಾಂಗ್ರೆಸ್ ಅವರು ತಗೊಳ್ತಾರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ಮಾಡ್ತಾರೆ. ಅಬಕಾರಿ ಸಚಿವರು ಹೇಳ್ತಾ ಇದ್ದಾರೆ ಹಗರಣವೇ ಆಗಿಲ್ಲ, ನನ್ನ ಪಾತ್ರವೇ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ನೋಡಿ ರಾಜ್ಯಮಯ ಆಗ್ರಹ ಮಾಡ್ತಾ ಇದ್ದೀರಿ. ಈಗ ಸಾರ್ವಜನಿಕ ವಲಯದಲ್ಲಿ ಆ ಆಡಿಯೋ ಓಡಾಡ್ತಾ ಇದೆ, ಅವ್ರ ಮಗನ ಪಾತ್ರ ಗೊತ್ತಾಗಿದೆ. ಸ್ವತಃ ಗುತ್ತಿಗೆದಾರರು ಬೇಸತ್ತು ಈಗ ಕಾಂಗ್ರೆಸ್ ನಾಯಕತ್ವನೇ ಅವ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಾಗ KN ರಾಜಣ್ಣ ಅವ್ರು ಯಾಕೆ ತೆಗೆದ್ರು? ಒಂದು ಹೇಳಿಕೆಗೋಸ್ಕರ. ಈಶ್ವರಪ್ಪ ಅವ್ರನ್ನ ಏನು ಪ್ರೂಫ್ ಇತ್ತು, ತೆಗಿಲಿಲ್ವಾ? ಈಗ ಅವರಷ್ಟು ದೃಢ ವಿಶ್ವಾಸ ಇದ್ದರೆ ರಾಜೀನಾಮೆ ಕೊಟ್ಟರೆ ಕ್ಲಿಯರ್ ಆದ್ಮೇಲೆ ಮತ್ತೆ ಬರಲಿ. ರಾಜೀನಾಮೆ ಕೊಡೋವರೆಗೂ ಅಸೆಂಬ್ಲಿಯಲ್ಲೂ ಕೂಡ ಹೋರಾಟ ಮಾಡ್ತೀರಾ? ಹೇಗಿರುತ್ತೆ ಹೋರಾಟ? ಈಗ ಮೊನ್ನೆ ನಮ್ಮ ಪ್ರತಿಪಕ್ಷದ ನಾಯಕರು ಶುರು ಮಾಡಿದ್ದಾರೆ, ಅವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಇದು ತಾರ್ಕಿಕ ಅಂತ್ಯ ಮುಟ್ಟೋವರೆಗೂ ನಾವು ಹೋರಾಟ ಮಾಡ್ತೀವಿ. ಸದನದ ವೇಳೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡೋದು ಎಷ್ಟು ಸರಿ ಅಂತ? ಯಾಕಂದ್ರೆ ಸದನ ಕರೆದಿರ್ತಾರೆ, ಒಂದ್ ಕಡೆ ಆಡಳಿತ ಪಕ್ಷವೂ ಕೂಡ ಪ್ರತಿಭಟನೆ ಮಾಡ್ತಾರೆ, ವಿಪಕ್ಷವೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಸದನದ ಹಿರಿಯ ಅಣ್ಣ ಅಂತ ಅಂದರೆ ಆಡಳಿತ ಪಕ್ಷ, ಅವ್ರು ನಡೆಸ್ಕೊಳ್ಬೇಕಾದ ಜವಾಬ್ದಾರಿ ಅವ್ರದ್ದು. ಅವರೇ ದಿನಾಂಕ ನಿಶ್ಚಯ ಮಾಡಿ, ಸಮಯ ನಿಶ್ಚಯ ಮಾಡಿ ಅವ್ರು ಹೋರಾಟ ಮಾಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ? ಮತ್ತು ರಸ್ತೆಗೆ ಬೀದಿಗಿಳಿದು ಲೋಕಭವನಕ್ಕೆ ಮುತ್ತಿಗೆ ಆಗೋದು ಅವರು ಒಂದು ತಮ್ಮನಿಗೆ ತಾವು ಪ್ರಶ್ನೆ ಹಾಕೊಳ್ಬೇಕು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ವಿರುದ್ಧ. ರಾಜ್ಯ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಬೇಜವಾಬ್ದಾರಿ ನಡೆ, ಜೊತೆಗೆ ಹಾಸ್ಯಾಸ್ಪದ ನಡೆ. 10 ಗಂಟೆಗೆ ಅವರೇ ಸೆಷನ್ ಕರೆದು 10 ಗಂಟೆಗೆ ಪ್ರಶ್ನೋತ್ತರ ಇಟ್ಟು ರಾಜ್ಯಪಾಲರ ಭಾಷಣ ವಂದನಾರ್ಪಣೆ ಇಟ್ಟು ಅವರು ಇವತ್ತಲ್ಲಿ ಪ್ರತಿಭಟನೆ ಮಾಡಿ 11 ಗಂಟೆಗೆ ಇದು ತಮ್ಮ ಆಡಳಿತ ವೈಖರಿಗೆ ಅವರು ಹಿಡಿತಾರ ಕೈಗನ್ನಡಿ. ಇನ್ನು ಎರಡನೇದು VBG ರಾಮ್ಜಿ ಕಾಯ್ದೆ ಏನಿದೆ, ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆಗೊಂಡು ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದು ನೆಲದ ಕಾನೂನಾಗಿದೆ. ಆ ನೆಲದ ಕಾನೂನು ವಿರುದ್ಧ ನಾವು ಬೀದಿಗಿಳಿತೀವಿ ಅನ್ನೋದು ಇದು ಒಂದು ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ ಇದು. ಸೊ ಅದ್ರ ವಿರುದ್ಧ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ನಾನು ಭಾಳ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ದೀನಿ. ಎಷ್ಟು ಮಟ್ಟಿಗೆ ಸಮಂಜಸ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು ಬರಲೇಬೇಕು ಅಂತ ಆಗ್ರಹ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮಾಡ್ತಾ ಇರೋದು ಈಗಾಗಲೇ ಅಸೆಂಬ್ಲಿ ಮುಂದೆ ನಮ್ಮದೊಂದು ಪ್ರಸ್ತಾಪ ಇದೆ. ಅಬಕಾರಿ ಇಲಾಖೆಯ ಸಚಿವರು ಮಾಡಿರುವ ಒಂದು ಏನು ಪ್ರಕರಣ ಇದೆ ಆ ಕುರಿತು ಇದೆ. ಜೊತೆಗೆ ಬಳ್ಳಾರಿನಲ್ಲಿ ಏನು ಹಿಂದೆ ಬ್ಯಾನರ್ ಗಲಾಟೆ ಆಗಿತ್ತು, ಅದರ ನಂತರ ಇವಾಗ ಬೆಂಕಿ ಹಚ್ಚಿರೋ ಘಟನೆ ಇದೆ. ಜೊತೆಗೆ ಒಟ್ಟಾರೆ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ, ಆಗದೇ ಇರೋರ ವಿರುದ್ಧ ಏನೇನು ಕ್ರಮ ಕಾಂಗ್ರೆಸ್ ಅವರು ತಗೊಳ್ತಾರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ಮಾಡ್ತಾರೆ. ಅಬಕಾರಿ ಸಚಿವರು ಹೇಳ್ತಾ ಇದ್ದಾರೆ ಹಗರಣವೇ ಆಗಿಲ್ಲ, ನನ್ನ ಪಾತ್ರವೇ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ನೋಡಿ ರಾಜ್ಯಮಯ ಆಗ್ರಹ ಮಾಡ್ತಾ ಇದ್ದೀರಿ. ಈಗ ಸಾರ್ವಜನಿಕ ವಲಯದಲ್ಲಿ ಆ ಆಡಿಯೋ ಓಡಾಡ್ತಾ ಇದೆ, ಅವ್ರ ಮಗನ ಪಾತ್ರ ಗೊತ್ತಾಗಿದೆ. ಸ್ವತಃ ಗುತ್ತಿಗೆದಾರರು ಬೇಸತ್ತು ಈಗ ಕಾಂಗ್ರೆಸ್ ನಾಯಕತ್ವನೇ ಅವ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಾಗ KN ರಾಜಣ್ಣ ಅವ್ರು ಯಾಕೆ ತೆಗೆದ್ರು? ಒಂದು ಹೇಳಿಕೆಗೋಸ್ಕರ. ಈಶ್ವರಪ್ಪ ಅವ್ರನ್ನ ಏನು ಪ್ರೂಫ್ ಇತ್ತು, ತೆಗಿಲಿಲ್ವಾ? ಈಗ ಅವರಷ್ಟು ದೃಢ ವಿಶ್ವಾಸ ಇದ್ದರೆ ರಾಜೀನಾಮೆ ಕೊಟ್ಟರೆ ಕ್ಲಿಯರ್ ಆದ್ಮೇಲೆ ಮತ್ತೆ ಬರಲಿ. ರಾಜೀನಾಮೆ ಕೊಡೋವರೆಗೂ ಅಸೆಂಬ್ಲಿಯಲ್ಲೂ ಕೂಡ ಹೋರಾಟ ಮಾಡ್ತೀರಾ? ಹೇಗಿರುತ್ತೆ ಹೋರಾಟ? ಈಗ ಮೊನ್ನೆ ನಮ್ಮ ಪ್ರತಿಪಕ್ಷದ ನಾಯಕರು ಶುರು ಮಾಡಿದ್ದಾರೆ, ಅವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಇದು ತಾರ್ಕಿಕ ಅಂತ್ಯ ಮುಟ್ಟೋವರೆಗೂ ನಾವು ಹೋರಾಟ ಮಾಡ್ತೀವಿ. ಸದನದ ವೇಳೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡೋದು ಎಷ್ಟು ಸರಿ ಅಂತ? ಯಾಕಂದ್ರೆ ಸದನ ಕರೆದಿರ್ತಾರೆ, ಒಂದ್ ಕಡೆ ಆಡಳಿತ ಪಕ್ಷವೂ ಕೂಡ ಪ್ರತಿಭಟನೆ ಮಾಡ್ತಾರೆ, ವಿಪಕ್ಷವೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಸದನದ ಹಿರಿಯ ಅಣ್ಣ ಅಂತ ಅಂದರೆ ಆಡಳಿತ ಪಕ್ಷ, ಅವ್ರು ನಡೆಸ್ಕೊಳ್ಬೇಕಾದ ಜವಾಬ್ದಾರಿ ಅವ್ರದ್ದು. ಅವರೇ ದಿನಾಂಕ ನಿಶ್ಚಯ ಮಾಡಿ, ಸಮಯ ನಿಶ್ಚಯ ಮಾಡಿ ಅವ್ರು ಹೋರಾಟ ಮಾಡ್ತಾ ಇರೋದು
ಇದು ಎಷ್ಟು ಮಟ್ಟಿಗೆ ಸರಿ, ಮತ್ತು ರಸ್ತೆಗೆ ಬೀದಿಗಿಳಿದು ಲೋಕಭವನಕ್ಕೆ ಮುತ್ತಿಗೆ ಆಗೋದು ಅವರು ಒಂದು ತಮ್ಮನಿಗೆ ತಾವು ಪ್ರಶ್ನೆ ಹಾಕೊಳ್ಬೇಕು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.